ಸರ್ 95,000 ಸರ್. ಬರೀ 95,000. ಹೌದು ಸರ್. ಮುಂದೆ ಬಂದ್ರೆ ಇನ್ನೂ ಪ್ರೈಸ್ ಆಗುತ್ತಾ ಸರ್ ಖಂಡಿತ ಮಾಡ್ಕೊಡೋಣ ಸರ್. ಸರ್ ಅವಾಗ್ಲೇ 55,000 ಎಲ್ಲಿದೆ ಸರ್ ಕಾರು? ಸರ್ ಬನ್ನಿ ಸರ್, ಅದು ತೋರಿಸ್ತೀನಿ ಸರ್. 1,35,000 ಸರ್. 1,35,000 ಸರ್ ಖಂಡಿತ 9 ಮಾಡಲು ಸರ್. ಓನರು ಸರ್ ಥರ್ಡ್ ಓನರು. ಸರ್ ಪ್ರೈಸು ಸರ್ ಬರೀ 1,65,000 ಕೊಡೋಣ ಸರ್. 1,65,000. ಹೌದು ಸರ್. ಸರ್ ಕಸ್ಟಮರ್ ಮುಂದೆ ಬಂದ್ರೆ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. ಓಕೆ ಓಕೆ. ಪ್ರೈಸ್ ಇದ್ರದ್ದು ಸರ್ 3,40,000 ಹೇಳ್ತಾರೆ ಸರ್. ಸರ್ ಐಡಿ ವ್ಯಾಲ್ಯೂನ 4,50,000 ಇದೆ ಸರ್. ಓಕೆ ಸರ್. ಇನ್ನು ಮುಂದೆ ಬಂದ್ರೆ ಇನ್ನೂ ಪ್ರೈಸ್ ಏನಾಗುತ್ತಾ ಸರ್? ಖಂಡಿತ ಮಾಡ್ಕೊಡ್ತೀನಿ ಸರ್. ಇಡೀ ಬಜಾರ್ಗೆ ಚಾಲೆಂಜಿಂಗ್ ಪ್ರೈಸ್ ಕೊಡ್ತೀನಿ, 5,30,000 ಮಾಡ್ಕೊಡ್ತೀನಿ ಹೋಗಿ ಸರ್. ಮುಂದೆ ಬಂದ್ರೆ ಖಂಡಿತ. ಎಲ್ಲರಿಗೂ ನಮಸ್ಕಾರ, ಕರ್ನಾಟಕ ಕಾರ್ ಝೋನ್ ಇಂದ. ಓಕೆ ಓಕೆ ಸರ್. ಇವತ್ತು ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್? ಸರ್ 55,000 ಇಂದ ಸ್ಟಾರ್ಟಿಂಗ್ ಪ್ರೈಸ್ ಇದೆ ಸರ್. ಸರ್ ಲೊಕೇಶನ್ ಹಾಗೆ ಶೋರೂಮ್ ಹೆಸರು ಹೇಳಿ ಸರ್ ಮೊದಲು. ಸರ್ ನಮ್ ಕರ್ನಾಟಕ ಕಾರ್ ಝೋನ್ ಸರ್, ನಮ್ ಶೋರೂಮ್ ಹೆಸರು. ಲೊಕೇಶನ್ ಸರ್ ಇದು? ಸರ್ ಲೊಕೇಶನ್ ನಾಗರ್ಬೋವಿ ಸರ್ವಿಸ್ ರೋಡ್, ನಮ್ಮೂರ್ ತಿಂಡಿ ಹೋಟ್ಲ್ ಇದೆ. ಹಂಗೆ ಮೇಲೆ ಬಂದ್ರೆ MKM ಸೂಪರ್ ಮಾರ್ಕೆಟ್ ಇದೆ ಬ್ಯಾಕ್ ಸೈಡ್ ಇದೆಯಲ್ವಾ? ಅದ್ರ ಬ್ಯಾಕ್ ಸೈಡ್ ಸರ್. ಓಕೆ ಸರ್. ಇವತ್ತು ಸ್ಟಾರ್ಟಿಂಗ್ ಪ್ರೈಸ್ 55,000 ಅಂತ ಹೇಳಿದ್ರೆ 55,000 ಸ್ಟಾರ್ಟಿಂಗ್ ಇದೆ ಸರ್. ಲೋನ್ ಆಗುತ್ತಲ್ವಾ ಸರ್? ಖಂಡಿತ ಮಾಡ್ಕೊಡೋಣ ಸರ್. ಇಲ್ಲಿಂದ ಬಂದ್ರೆ ಲೋನ್ ಆಗುತ್ತೆ? ಆಗುತ್ತೆ ಸರ್. ಓಕೆ ಸರ್. ಸರ್ ಟ್ರಾನ್ಸ್ಫರ್ ಚಾರ್ಜಸ್ ಕಮಿಷನ್ ಸರ್? ಸರ್ ಆಫೀಸ್ ಕಮಿಷನ್ ಏನು ಇಲ್ಲ, ಟ್ರಾನ್ಸ್ಫರ್ ಚಾರ್ಜ್ 3,000 ಇರುತ್ತೆ ಸರ್ ಅಷ್ಟೇ. ಓಕೆ ಸರ್. ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಸರ್. ಸರ್ ಖಂಡಿತ ಮಾಡೋಣ ಸರ್. ಮೊದಲನೇ ವೆಹಿಕಲ್ ಯಾವ ಸರ್? ಸರ್ 800 ಇದೆ ಸರ್. 800. ಹೌದು ಡೀಟೇಲ್ಸ್ ಸರ್. 2003 ಮಾಡಲು, ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್? ಹೌದು ಸರ್. ಸರ್ ಫೀಚರ್ಸ್ ಅಂದ್ರೆ ಇದರಲ್ಲಿ? ಸರ್ ಪವರ್ ಸ್ಟೇರಿಂಗ್ ಬರುತ್ತೆ ಸರ್, AC ಬರುತ್ತೆ, ಕಾರ್ಬೋರೇಟರ್ ಇಂಜಿನ್ ಸರ್ ಇದು. ಕಾರ್ಬೋರೇಟರ್ ಇಂಜಿನ್ ಅಲ್ವಾ? ಹೌದು ಸರ್. ಓಕೆ ಸರ್. ಇದ್ರ ಪ್ರೈಸ್ ಸರ್ 95,000 ಸರ್. ಬರೀ 95,000? ಹೌದು ಸರ್. ಮುಂದೆ ಬಂದ್ರೆ ಇನ್ನೂ ಪ್ರೈಸ್ ಆಗುತ್ತಾ? ಸರ್ ಖಂಡಿತ ಮಾಡ್ಕೊಡೋಣ ಸರ್. ಸರ್ ಅವಾಗ್ಲೇ 55,000 ಎಲ್ಲಿದೆ ಸರ್ ಕಾರು? ಸರ್ ಬನ್ನಿ ಸರ್, ಅದು ತೋರಿಸ್ತೀನಿ ಸರ್. 55,000 ಕೇಳಿದ್ರಲ್ಲ, ನೋಡಿ ಸರ್ ಇಲ್ಲಿದೆ ಜನ್ನು. ಓಕೆ ಸರ್. ಡೀಟೇಲ್ಸ್ ಸರ್ ಇದ್ರದ್ದು? ಸರ್ 2003 ಮಾಡಲು ಸರ್. ಹಾ ಸರ್ ಬರೀ 55,000 ಕೊಡೋಣ ಸರ್. ಬರೀ 55,000? ಹೌದು ಸರ್. ಅದರಲ್ಲೂ ಕಡಿಮೆ ಆಗೋದಲ್ಲ ಮುಂದೆ ಬಂದ್ರೆ? ಸರ್ ಖಂಡಿತ ಮಾಡ್ಕೊಡೋಣ ಸರ್. ಹೇಳಿ ಸರ್ 2009 ಮಾಡಲು, ಥರ್ಡ್ ಓನರ್, ಇನ್ನೊಂದು 800 ಇದೆ ಸರ್. 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ ಸರ್. ಓಕೆ ಓಕೆ. ಹಾ ಸರ್. ಇನ್ನೊಂದು ಸರ್ ಪ್ರೈಸ್ ಇದೆ? ಸರ್ 1,35,000 ಸರ್. 1,35,000 ಸರ್ ಖಂಡಿತ 9 ಮಾಡಲು ಸರ್. ಓನರು? ಸರ್ ಥರ್ಡ್ ಓನರು. ಓಕೆ ಓಕೆ ಸರ್. ಹಾಗೆ ಕ್ವಿಟ್ ಇದೆಯಲ್ಲ ಸರ್ ಪಕ್ಕದಲ್ಲಿ? ಸರ್ 17 ಸೆಕೆಂಡ್ ಓನರ್ ಸರ್. ರೆನಾಲ್ಡ್ ಕ್ವಿಟ್ RXT ಸರ್. ಓಕೆ ಓಕೆ ಸರ್. ಇದರ ಫೀಚರ್ಸ್? ಸರ್ 4 ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ ಸರ್. ಪ್ಯೂರ್ ಫ್ಯಾಬ್ರಿಕ್ ಸೀಟ್ ಕವರ್ ಇದೆ ಸರ್. ಓಕೆ. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆಯಲ್ಲ? ಹೌದು ಸರ್. ಸರ್ ಪ್ರೈಸ್ ಇದ್ರದ್ದು? ಸರ್ 2,65,000 ಕೊಡೋಣ ಸರ್. 2,65,000? ಓಕೆ ಸರ್. ಹೇಳಿ ಸರ್. ಬ್ಲಾಕ್ ಬ್ಯೂಟಿ ಇದೆ ಸರ್ ನಮ್ಮ ಹತ್ರ. 2006 ಮಾಡಲು, ಥರ್ಡ್ ಓನರ್ಶಿಪ್ ಆಗಿದೆ. ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಸರ್. ಇದ್ರದ್ದು ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಸರ್. 2 ಪವರ್ ವಿಂಡೋ ಬರುತ್ತೆ ಸರ್ ಇದರಲ್ಲಿ. ವ್ಯಾಗನರ್. ಓಕೆ. ಬ್ಲಾಕ್ ಕಲರ್ ಅಲ್ಲಿ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿರೋ ವೆಹಿಕಲ್. 2 ಪವರ್ ವಿಂಡೋ ಕೂಡ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ. ಸರ್ ಪ್ರೈಸು? ಸರ್ ಬರೀ 1,65,000 ಕೊಡೋಣ ಸರ್. 1,65,000? ಹೌದು ಸರ್. ಸರ್ ಕಸ್ಟಮರ್ ಮುಂದೆ ಬಂದ್ರೆ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. ಓಕೆ ಓಕೆ ಸರ್. ಹೇಳಿ ಸರ್. ಇಟಿ ಹೌಸ್ ಇದೆ ಸರ್. 2011 ಮಾಡಲು, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ ಸರ್. ಸೆಕೆಂಡ್ ಓನರ್ಶಿಪ್? ಹೌದು ಸರ್. ಸರ್ VX ಸರ್ ಇದು. ಓಕೆ. ಟಾಪ್ ಎಂಡ್ ವರ್ಷನ್ ಸರ್. 4 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಕಂಪ್ನಿ ಫ್ಯಾಬ್ರಿಕ್ ಸೀಟ್ ಕವರ್ ಇದೆ ಸರ್. AC ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ ಸರ್ ಇದು. ಓಕೆ ಸರ್. ಪ್ರೈಸ್ ಇದ್ರದ್ದು? ಸರ್ 3,40,000 ಹೇಳ್ತಾರೆ ಸರ್. ಸರ್ ಐಡಿ ವ್ಯಾಲ್ಯೂನ 4,50,000 ಇದೆ ಸರ್. ಓಕೆ ಸರ್. ಇನ್ನು ಮುಂದೆ ಬಂದ್ರೆ ಇನ್ನೂ ಪ್ರೈಸ್ ಏನಾಗುತ್ತಾ? ಸರ್ ಖಂಡಿತ ಮಾಡ್ಕೊಡ್ತೀನಿ ಸರ್. ಏನು ಒಂದು ಪ್ರೈಸ್ ಹೇಳ್ತೀರಾ? ಸರ್ 3,30,000 ಕೊಡೋಣ ಹೋಗಿ ಸರ್. ಓಕೆ ಓಕೆ ಓಕೆ. ಒಂದು ಮಾಡಿಫೈ ಬೀಟ್ ಇದೆಯಲ್ಲ ಸರ್ ನಮ್ಮ ಮುಂದೆ? ಹೌದು ಸರ್. 12 ಮಾಡಲು, ಸೆಕೆಂಡ್ ಓನರ್, ವಿತ್ ಹೆಡ್ಡರ್ ಜೊತೆ ಕೊಡ್ತೀನಿ ಸರ್. ಹೆಡ್ಡರ್ ಜೊತೆ 25,000 ಹೆಡ್ಡರ್ ಇದೆ ಸರ್. ಮಾಡಿಫೈ, ಫುಲ್ಲಿ ಮಾಡಿಫೈ ಸರ್ ಇದು. ಸರ್ ಡೀಟೇಲ್ಸ್ ಹೇಳಿ ಸರ್ ಇದ್ರದ್ದು? ಸರ್ 2012 ಮಾಡಲು, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ. 2 ಪವರ್ ವಿಂಡೋ ಬರುತ್ತೆ ಸರ್, ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ ಸರ್. ಸರ್ ಪ್ರೈಸು? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ಬರೀ 1,70,000 ಕೊಡ್ತೀನಿ ಸರ್. ಚಾಲೆಂಜಿಂಗ್ ಪ್ರೈಸ್ 1,65,000 ಮಾಡ್ಕೊಡೋಣ ಹೋಗಿ ಸರ್. ಓಕೆ ಓಕೆ ಸರ್. ಸರ್ 2012 ಮಾಡಲು, ಥರ್ಡ್ ಓನರ್ಶಿಪ್ ಸರ್. ವ್ಯಾಗನರ್ ಸರ್. 2 ಪವರ್ ವಿಂಡೋ ಬರುತ್ತೆ, AC ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಪ್ಯೂರ್ ಫ್ಯಾಬ್ರಿಕ್ ಸೀಟ್ ಕವರ್ ಇದೆ ಸರ್ ಇದರಲ್ಲಿ. ಓಕೆ ಓಕೆ. ಫ್ರಂಟ್ 2 ಬ್ರ್ಯಾಂಡ್ ನ್ಯೂ ಟೈರ್ ಕೂಡ ಹಾಕ್ಸಿದಾರೆ ಅನ್ಬೋದು. ಬಾಡಿ ಲೈನ್ ನೋಡ್ತಾ ಇರ್ಬೋದು, ಡೆಂಟಿಲ್ಲ ಸ್ಕ್ರಾಚ್ ಎಲ್ಲ ನೀಟ್ ಆಗಿರೋ ವೆಹಿಕಲ್. ಸರ್ ಪ್ರೈಸು? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 2,45,000 ಸರ್. 2,45,000 ಸರ್. ಓಕೆ ಸರ್. XUV ಇದೆ ಸರ್ ನಮ್ಮ ಹತ್ರ. 2012 ಮಾಡಲು, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ ಸರ್. ಟಾಪ್ ಎಂಡ್ ವೇರಿಯಂಟ್ ಸರ್ ಇದು. ಸೆಕೆಂಡ್ ಓನರ್ಶಿಪ್? ಹೌದು ಸರ್. ಟಾಪ್ ಎಂಡ್ ಎಲ್ಲ ಫೀಚರ್ ಬರ್ತಲ್ಲ? ಎಲ್ಲ ಫೀಚರ್ಸ್ ಬರುತ್ತೆ ಸರ್. ಓಕೆ ಓಕೆ ಸರ್. ಇದ್ರ ಪ್ರೈಸು? ಸರ್ 5,40,000 ಸರ್. 5,40,000? ಸರ್ ಇಡೀ ಬಜಾರ್ಗೆ ಚಾಲೆಂಜಿಂಗ್ ಪ್ರೈಸ್ ಕೊಡ್ತೀನಿ, 5,30,000 ಮಾಡ್ಕೊಡ್ತೀನಿ ಹೋಗಿ ಸರ್. ಮುಂದೆ ಬಂದ್ರೆ ಖಂಡಿತ ಮಾಡ್ಕೊಡೋಣ ಸರ್. ಓಕೆ ಸರ್. ಸಿವಿಕ್? ಸರ್ ಸಿವಿಕ್ ಇದೆ 2006 ಮಾಡಲು. ಸರ್ ಅದು ಮ್ಯಾಗ್ವಿಲ್ ಜೊತೆ ಕೊಡ್ತೀನಿ ಸರ್. 2006 ಮಾಡಲು, 4 ಓನರ್ ಆಗಿದೆ ಬರೀ ಅಷ್ಟೇ ಸರ್. ಸೊ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಜೊತೆಗೆ? ಹೌದು ಸರ್. ಓಕೆ ಸರ್. ಇದ್ರ ಪ್ರೈಸ್ ಸರ್ ಇದ್ರದ್ದು? ಸರ್ 2,10,000 ಹೇಳ್ತಾರೆ, ಅದೇ 2,00,000 ಮಾಡ್ಕೊಡ್ತೀನಿ ಹೋಗಿ ಸರ್. 2,00,000 ಆಗ್ಬಿಡುತ್ತೆ? ಹೌದು ಸರ್, ಖಂಡಿತ ಮಾಡ್ಕೊಡೋಣ. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್. ನೆಕ್ಸ್ಟ್ 2016 ಮಾಡಲು, i20 ಆಸ್ಟಾ ಇದೆ ಸರ್ ನಮ್ಮ ಹತ್ರ. ಓಕೆ ಸರ್. ಡೀಟೇಲ್ಸ್ ಸರ್ ಇದ್ರದ್ದು? ಸರ್ 2016 ಮಾಡಲು, ಸಿಂಗಲ್ ಓನರ್ ಸರ್. ಸೊ ಫೀಚರ್ಸ್? ಸರ್ ಫ್ಯೂಚರ್ಸ್ ಬಟನ್ ಸ್ಟಾರ್ಟ್ ಬರುತ್ತೆ, ಆಟೋಮೆಟಿಕ್ ಕ್ರೂಸ್ ಕಂಟ್ರೋಲ್ ಬರುತ್ತೆ ಸರ್. 4 ಪವರ್ ವಿಂಡೋ ಬರುತ್ತೆ ಸರ್ ಇದರಲ್ಲಿ. ಓಕೆ. ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ, ಫುಲ್ಲಿ ಲೋಡೆಡ್ ವೆಹಿಕಲ್. ಸರ್ ಪ್ರೈಸ್ ಇದ್ರದ್ದು? ಸರ್ ಬರೀ 6,10,000 ಸರ್. 6,10,000 ಸರ್. ಸರ್ ನೆಕ್ಸ್ಟ್ ಸರ್ ರೆನಾಲ್ಡ್ ಕ್ಯಾಪ್ಚರ್ ಇದೆ ಸರ್. ಒಳ್ಳೆ ಮೈಲೇಜ್ ಗಾಡಿ ಸರ್. 25 ಮೈಲೇಜ್ ಬರುತ್ತೆ ಸರ್.
ಹಾ 2018 ಮಾಡಲು ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ ಸರ್ ಇದು. ಸೆಕೆಂಡ್ ಓನರ್ಶಿಪ್ ಸರ್. ಹೌದು ಸರ್, ಇದು ಬಟನ್ ಸ್ಟಾರ್ಟ್ ಬರುತ್ತೆ ಸರ್ ನಿಮ್ಗೆ, ಟಾಪ್ ಎಂಡ್. ಟಾಪ್ ಎಂಡ್ ಸರ್, ಫುಲ್ಲಿ ಲೋಡೆಡ್ ಅಲ್ಲ ಇದನ್ನು? ಹೌದು ಸರ್. ಓಕೆ ಸರ್, ಇದ್ರ ಪ್ರೈಸ್ ಸರ್ 6,35,000 ಹೇಳ್ತಾರೆ ಸರ್. ಅದು ಬಟನ್ ಸ್ಟಾರ್ಟ್ 25 ಮೈಲೇಜ್ ಬರುತ್ತೆ ಸರ್. ಹಾ ಸರ್ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 6,25,000 ಮಾಡ್ಕೊಡ್ತೀನಿ ಹೋಗಿ ಸರ್. ಓಕೆ ಸರ್. ಆಗಿದಾ ಸರ್ ಬ್ರಿಜಾ 2018 ಮಾಡಲು ಸೆಕೆಂಡ್ ಓನರ್ಶಿಪ್ ಟಾಪ್ ಎಂಡ್ ವೇರಿಯಂಟ್ ಸರ್ ಇದನ್ನು. ಟಾಪ್ ಎಂಡ್ ವೇರಿಯಂಟ್? ಹೌದು ಸರ್. ಓಕೆ ಸರ್, ಡೀಟೇಲ್ಸ್ ಇದು ಇನ್ನು ಸರಿ? ಸರ್ 2018 ಮಾಡಲು ಸೆಕೆಂಡ್ ಓನರ್ಶಿಪ್ ಡೀಸೆಲ್ ವೇರಿಯಂಟ್ ಸರ್ ಇದು. ಡೀಸೆಲ್ ಅಂದ್ರೆ 20+ ಮೈಲೇಜ್ ಬರುತ್ತೆ ಆರಾಮಾಗಿ? ಹೌದು ಸರ್. ಓಕೆ ಸರ್, ಇದ್ರ ಪ್ರೈಸ್ ಸರ್ 8,40,000 ಹೇಳ್ತಾ ಇರೋದು. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 8,35,000 ಮಾಡ್ಕೊಡ್ತೀನಿ ಸರ್. ಇನ್ನು ಮುಂದೆ ಬಂದ್ರೆ ಕಡಿಮೆ ಆಗುತ್ತಾ ಸರ್? ಖಂಡಿತ ಮಾಡ್ಕೊಡ್ತೀನಿ ಸರ್. ಸರ್ ಲೋನು ಸರ್ ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀನಿ ಸರ್ ಲೋನು. ಓಕೆ ಸರ್. ಹಾಗೆ ಸರ್ ಬಲೇನೋ ಸರ್? ಸ್ವಂತ ಮನೆ ಇರ್ಬೇಕು, ಸ್ಯಾಲರಿ ಇರ್ಬೇಕು ಸರ್. ಓಕೆ ಓಕೆ ಸರ್. ಬಲೇನೋ ಸರ್? ಸರ್ 2021 ಮಾಡಲು ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ. ಬರೀ 17,000 ಓಡಿದೆ ಸರ್. ಬರೀ 17,000 ಓಡಿದೆ ಜಿನಿಯನ್ನು. ಹಾ 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 ಸರ್, ಫೀಚರ್ಸ್ ಹೇಳಿ ಸರ್. ಫ್ಯೂಚರ್ಸ್ ಬಂದ್ಬಿಟ್ಟು ಇದರಲ್ಲಿ 4 ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಬಟನ್ ಸ್ಟಾರ್ಟ್ ಬರುತ್ತೆ ಸರ್ ಇದು. ಓಕೆ ಸರ್. ಪ್ರೈಸ್ ಸರ್ 760 ಹೇಳ್ತಾ ಇರೋದು. ನಿಮ್ ಚಾನಲ್ ಕಡೆ ಅಂದ್ರೆ ಬಂದ್ರೆ 750 ಮುಗಿಸ್ಕೊಡ್ತೀನಿ ಸರ್. ಓಕೆ ಸರ್ ನಮ್ಮ ಹತ್ರ ಫಿಯಟ್ ಪುಂಟೋ ಇದೆ ಸರ್, ಮಲ್ಟಿಜೆಟ್ ಶಿಫ್ಟ್ ಇಂಜಿನ್ ಬರುತ್ತೆ ಸರ್ ಇದು. ಶಿಫ್ಟ್ ಇಂಜಿನ್ ಬರುವಂತ ವೆಹಿಕಲ್? ಹೌದು ಸರ್, ಡೀಸೆಲ್ ವೇರಿಯಂಟ್ ಅದು. ಡೀಸೆಲ್ ವೇರಿಯಂಟ್ ಅಂದ್ರೆ ಸೊ ಒಳ್ಳೆ ಮೈಲೇಜ್ ಬರುತ್ತೆ, 20+ ಆರಾಮಾಗಿ. ಸೊ ಬಾಡಿ ಲೈನ್ ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ. ಫೀಚರ್ಸ್ ಅಂದ್ರೆ ಸರ್ ಇದರಲ್ಲಿ? ಸರ್ ಫ್ಯೂಚರ್ಸ್ ಪವರ್ ಸ್ಟೇರಿಂಗ್ ಬರುತ್ತೆ, 2 ಪವರ್ ವಿಂಡೋ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಸರ್ ನಿಮ್ಗೆ. ಓಕೆ ಸರ್. ಪ್ರೈಸ್ ಸರ್ 2,20,000 ಹೇಳ್ತಾರೆ ಸರ್. ಅದ್ರಲ್ಲಿ ಮುಂದೆ ಬಂದ್ರೆ ಸರ್? ಸರ್ ಖಂಡಿತ ಮಾಡ್ಕೊಡ್ತೀನಿ, 2 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಹೋಗಿ 2 ಸರ್. ಲಕ್ಷ ರೌಂಡ್ ಫಿಗರ್? ಹೌದು ಸರ್. ಮಲ್ಟಿಜೆಟ್ ಶಿಫ್ಟ್ ಇಂಜಿನ್ ಬರುತ್ತೆ ಸರ್, 22 ಮೈಲೇಜ್ ಬರುತ್ತೆ ನಿಮ್ಗೆ. ಓಕೆ ಸರ್. ಹಾಗೆ ನೆಕ್ಸ್ಟ್ ಸ್ಯಾಂಟ್ರೋ? ಸರ್ ಸ್ಯಾಂಟ್ರೋ ಇದೆ, 2006 ಮಾಡಲು ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ ಸರ್. ಓಕೆ ಸರ್. ಇದ್ರ ಫೀಚರ್ಸ್? ಸರ್ ಪವರ್ ಸ್ಟೇರಿಂಗ್ ಬರುತ್ತೆ, 2 ಪವರ್ ವಿಂಡೋ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್. ಪ್ಯೂರ್ ಫ್ಯಾಬ್ರಿಕ್ ಸೀಟ್ ಕವರ್ ಇದೆ ಸರ್ ನಿಮ್ಗೆ. ಸರ್ ಪ್ರೈಸ್? ಸರ್ 1,60,000 ಹೇಳ್ತಾರೆ, ಅದು 1,55,000 ಮುಗಿಸ್ಕೊಡ್ತೀನಿ ಸರ್. ಸರ್ ಹೋಂಡಾ ಸಿಟಿ ZX ಇದೆ ಸರ್, 2008 ಮಾಡಲು ಥರ್ಡ್ ಓನರ್ಶಿಪ್ ಆಗಿರುತ್ತೆ ಸರ್. ಸರ್ ಇದ್ರ ಸರ್ ಕಂಪ್ನಿ ಮ್ಯಾಗ್ವಿಲ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ, ಹಾ ಪ್ಯೂರ್ ಫ್ಯಾಬ್ರಿಕ್ ಸೀಟ್ ಕವರ್ ಇದೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್ ಇದರಲ್ಲಿ. ಓಕೆ, ನೋಡ್ತಾ ಇರ್ಬೋದು ಕಂಪ್ನಿ ಅಲಾಯ್ ವೀಲ್ ಕೂಡ ಬರುತ್ತೆ, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸರ್ ಪ್ರೈಸ್ ಇದ್ರದ್ದು? ಸರ್ 2,30,000 ಹೇಳ್ತಾರೆ, ಅದು 2,20,000 ಮಾಡ್ಕೊಡ್ತೀನಿ ಸರ್. 2,20,000 ಆಗುತ್ತೆ? ಆಗುತ್ತೆ ಸರ್, ಖಂಡಿತ ಮಾಡ್ಕೊಡ್ತೀನಿ ಸರ್. ಸರ್ ಹಾಗೆ ಹಿಂದೆ ಇನ್ನೊಂದು ಯಾವ್ದು ಸರ್? ಫಿಯೆಸ್ಟಾನ ಸರ್? ಸರ್ ಫಿಯೆಸ್ಟಾ 2007 ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಸರ್. ಡೀಸೆಲ್ ವೇರಿಯಂಟ್ 20+ ಮೈಲೇಜ್ ಬರುತ್ತಾ? 20+ ಮೈಲೇಜ್ ಬರುತ್ತೆ ಸರ್. 2007 ಥರ್ಡ್ ಓನರ್ ಸರ್ ಇದು. ಸೊ ಡಿಕ್ಕಿ ಸ್ಪೇಸ್ ಕೂಡ ಬರುತ್ತೆ, ಥರ್ಡ್ ಓನರ್ ಸರ್ ಇದು? ಸರ್ ಆಂಪ್ ಪೂಫರ್ ಜೊತೆ ಕೊಡ್ತೀನಿ ಸರ್ ಇದು. ಓಕೆ ಓಕೆ ಸರ್. ಇದ್ರ ಪ್ರೈಸ್? ಸರ್ ಬರೀ 1,65,000 ಹೇಳ್ತಾ ಇರೋದು. ಹಾ ನಿಮ್ ಚಾನಲ್ ಕಡೆ ಇಂದ ಬಂದ್ರೆ 1,50,000 ಮಾಡ್ಕೊಡೋಣ ಹೋಗಿ ಸರ್. ಓಕೆ ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಬಲೆನೋ ಇದೆ, 2015 ಮಾಡಲು ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಸರ್ ಇದ್ರಲ್ಲಿ ಫೀಚರ್ಸ್ ಅಂದ್ರೆ? ಸರ್ ಇದರಲ್ಲಿ ಫೀಚರ್ ಬಂದ್ಬಿಟ್ಟು ಬಟನ್ ಸ್ಟಾರ್ಟ್ ಬರುತ್ತೆ, ಫುಲ್ಲಿ ಲೋಡೆಡ್ ಗಾಡಿ ಸರ್ ಇದು. ಫುಲ್ಲಿ ಲೋಡೆಡ್ ಅಂದ್ರೆ ಫುಲ್ಲಿ ಟಾಪ್ ಎಂಡ್ ಬರುತ್ತೆ? ಫುಲ್ಲಿ ಟಾಪ್ ಎಂಡ್ ಗಾಡಿ ಸರ್ ಇದು. ಸೆಂಟ್ರಿ ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ, ಮ್ಯಾಗ್ ವೀಲ್, ಟೈರ್ ಕಂಡೀಷನ್, ಫುಡ್ ಕಂಡೀಷನ್ ಇದೆ ಅನ್ಬೋದು. ಬಾಡಿ ಲೈನ್ ನೀಟ್ ಆಗಿದೆ. ಸರ್ ಪ್ರೈಸ್? ಸರ್ 5,55,000 ಹೇಳ್ತಾ ಇರೋದು, 5,40,000 ಮುಗಿಸ್ಕೊಡ್ತೀನಿ ಸರ್. 5,45,000 ಮುಗಿತಿದೆ? ಹೌದು ಸರ್. ಓಕೆ ಸರ್. ಹಾಗೆ ರ್ಯಾಪಿಡ್ ಇದೆಯಲ್ಲ ಸರ್, ಇಲ್ಲೊಂದು ವೈಟ್ ಕಲರ್ ಸೀಟ್? ಸರ್ ಸ್ಕೋಡಾ ರ್ಯಾಪಿಡ್ ಸರ್, 2012 ಮಾಡಲು ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ ಸರ್, ಡೀಸೆಲ್ ವೇರಿಯಂಟ್. ಓಕೆ, ಮ್ಯಾಗ್ ವೀಲ್ ಎಲ್ಲ ಬರುತ್ತಲ್ಲ ಸರ್ ನಮಗೆ? ಹೌದು ಸರ್. ಓಕೆ ಸರ್, ಹಂಗೆ ಡಿಕ್ಕಿ ಸ್ಪೇಸ್ ಕೂಡ ಬರುತ್ತೆ. ಫೀಚರ್ ಸರ್ ಇದರಲ್ಲಿ? ಸರ್ ಪವರ್ ಸ್ಟೇರಿಂಗ್ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ. 3,65,000 ಹೇಳ್ತಾರೆ, 3,60,000 ಮುಗಿಸ್ಕೊಡ್ತೀನಿ ಸರ್. 3,60,000 ಫಿನಿಶ್? ಹೌದು ಸರ್. ಸರ್ ಕಸ್ಟಮರ್ ಮುಂದೆ ಬರ್ಲಿ ಸರ್, ಟ್ರೈಲ್ ಹೊಡಿರ್ಲಿ, ಇಷ್ಟ ಆದ್ರೆ ಕುತ್ಕೊಂಡು ಮಾತಾಡೋಣ ಸರ್. ಓಕೆ ನೆಕ್ಸ್ಟ್ ಸರ್ ಶಿಫ್ಟ್ ಡಿಸೈರ್ ಇದೆ ಸರ್, 2011 ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್ ಸರ್ ಇದು, ಡಿಮ್ಯಾಂಡೆಡ್ ಗಾಡಿ. ಪೆಟ್ರೋಲ್ ವೇರಿಯಂಟ್? ಹೌದು ಸರ್. ಓಕೆ ಓಕೆ ಸರ್ ಫೀಚರ್ಸ್? ಸರ್ ಇದ್ರ ಫ್ಯೂಚರ್ಸ್ ಬಂದ್ಬಿಟ್ಟು ಪವರ್ ಸ್ಟೇರಿಂಗ್ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ, AC ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಸರ್ ನಿಮ್ಗೆ. ಸರ್ ಪ್ರೈಸ್? ಸರ್ 2011 ಸಿಂಗಲ್ ಓನರ್, ಪ್ರೈಸಿಂಗ್ ಬಂದ್ಬಿಟ್ಟು 3,55,000 ಹೇಳ್ತಾರೆ ಸರ್. ಮುಂದೆ ಬಂದ್ರೆ ಸರ್? ಸರ್ 3,40,000 ಮಾಡ್ಕೊಡೋಣ ಹೋಗಿ ಸರ್. ಓಕೆ ಹೇಳಿ ಸರ್. ಫೋರ್ಟ್ ಫಿಗೋ 22 ಮೈಲೇಜ್ ಬರೋ ಗಾಡಿ ಇದೆ ಸರ್. ಸರ್ 2010 ಮಾಡಲು ಥರ್ಡ್ ಓನರ್ಶಿಪ್ ಆಗಿರುತ್ತೆ ಸರ್ ನಿಮ್ಗೆ. ಥರ್ಡ್ ಓನರ್ಶಿಪ್? ಹೌದು ಸರ್. 2 ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ ಸರ್. ಓಕೆ ಸರ್. ಇದ್ರ ಪ್ರೈಸ್? ಸರ್ 170 ಹೇಳ್ತಾರೆ ಸರ್. 1,60,000 ಮಾಡ್ಕೊಡ್ತೀನಿ. 1,65,000 ಆಗುತ್ತಾ? ಹೌದು ಸರ್. ಓಕೆ ಸರ್. ಏನ್ ನೆಕ್ಸ್ಟ್? ಸರ್ i10 ಇದೆ, 2008 ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ, ಫ್ರೆಶ್ ಡಾಕ್ಯುಮೆಂಟ್ ಮಾಡ್ಕೊಡ್ತೀನಿ ಸರ್. ಇದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ಮಾಡ್ಕೊಡ್ತೀರಾ? ರನ್ನಿಂಗ್ ಫ್ರೆಶ್ ಮಾಡ್ಕೊಡ್ತೀನಿ ಸರ್. 5 ವರ್ಷ FC ಬರುತ್ತೆ, 1 ವರ್ಷ ಇನ್ಶೂರೆನ್ಸ್ ಬರುತ್ತೆ ಸರ್ ನಿಮಗೆ. ಫೀಚರ್ಸ್? ಸರ್ ಪವರ್ ಸ್ಟೇರಿಂಗ್ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್ ಇದರಲ್ಲಿ. ಓಕೆ ಸರ್. ಪ್ರೈಸ್? ಸರ್ 2,10,000 ಹೇಳ್ತಾ ಇರೋದು, 2 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಹೋಗಿ ಸರ್. 2 ಲಕ್ಷಕ್ಕೆಲ್ಲ ಆಗುತ್ತಾ? ಹೌದು ಸರ್, ಖಂಡಿತ ಮಾಡ್ಕೊಡ್ತೀನಿ.